ಸ್ನೇಹಿತರೆ ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ ನಿಮ್ಮನ್ನ ಕಡಿಮೆ ಅಂದವರು 2026ರಲ್ಲಿ ನಿಮ್ಮ ಮಟ್ಟ ನೋಡ್ತಾರೆ. ಮೌನದಿಂದಲೇ ಉತ್ತರ ಅವರಿಗೆ ಸಿಗುತ್ತೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇದೀಗ ಟರ್ನಿಂಗ್ ಪಾಯಿಂಟ್ ಶುರುವಾಗ್ತದೆ. ಅದೃಷ್ಟದ ಸಮಯ ನಿಮ್ಮ ಮುಂದೆ ಬರ್ತಾ ಇದ್ದು ನಿಮ್ಮ ಜೀವನ ಬದಲಾಗಿ ಯಶಸ್ಸಿನ ಉತ್ತುಂಗಕ್ಕೆ ಇರ್ತೀರಾ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಂದರ್ಭ ಹೇಗಿದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಶ್ಚಿಕ ರಾಶಿಯವರಿಗೆ ಇದೀಗ ಅದೃಷ್ಟ ಓಡೋ ಟೈಮ್ ಶುರುವಾಗಿತ್ತು. ಯಾರು ನಿಮ್ಮನ್ನ ಇವರು ಇಂಥವ್ರಪ್ಪ ಅಂತ ಹೇಳಿದ್ರೋ ಈಗ ಅವರೇ ಅವರ ಬಾಯಿ ಮೇಲೆ ಬೆರಳು ಮಾಡಿಕೊಳ್ತಕ್ಕಂಥ ಕಾಲ ಸನಿಹತವಾಗ್ತದೆ. ನಿಮ್ಮನ್ನ ಹೀಯಾಳಿಸಿ ಮಾತನಾಡಿದವರು ನಿಮ್ಮ ಒಂದು ಯಶಸ್ಸನ್ನ ನೋಡಿ ಮೌನ ವಹಿಸ್ತಾರೆ. ಹೌದು, ಯಾಕಂದ್ರೆ ಇದೀಗ ನಿಮ್ಮ ಕೆಲಸದಲ್ಲಿ ಅಧಿಕಾರಿಗಳಿಂದ ನೀವು ಬೆಂಬಲವನ್ನು ಪಡ್ಕೊಳ್ತೀರಾ. ನಿಮ್ಗೆ ಪ್ರಗತಿಯ ಹಾದಿಗಳು ಸುಗಮವಾಗ್ತಾ ಹೋಗುತ್ತೆ. ಕೆಲಸದ ಸ್ಥಳದಲ್ಲಿ ಬದಲಾವಣೆಯನ್ನ ಕಾಣ್ತೀರಾ. ಹೆಚ್ಚಿನ ಶ್ರಮವನ್ನ ಅನುಭವಿಸ್ತೀರಾ. ನಿಮ್ಮ ಮಾತಿನಲ್ಲಿ ಮಾಧುರ್ಯತೆ ಹೆಚ್ಚಿಗೆ ಆಗಲಿದ್ದು ತಾಳ್ಮೆಯನ್ನ ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ. ವಾಹನ ಸುಖ ಪ್ರಾಪ್ತಿಯಾಗತ್ತೆ. ಪ್ರಯಾಣದ ಯೋಜನೆಯನ್ನ ಕೂಡ ನೀವು ಹಾಕೊಳ್ತೀರಾ. ಈ ಪ್ರಯಾಣ ನಿಮ್ಗೆ ಲಾಭದಾಯಕವೂ ಆಗಿರುತ್ತೆ. ವ್ಯಾಪಾರ ವಿಸ್ತರಿಸ್ತೀರಾ. ತಂದೆ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಂಡುಕೊಳ್ತಾರೆ. ಖರ್ಚಿನಲ್ಲಿ ಸ್ವಲ್ಪ ಹಿಡಿತವನ್ನ ಸಾಧಿಸ್ತೀರಾ. ಹೀಗಾಗಿ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತೆ. ನಿಮ್ಮಲ್ಲಿ ಬಹಳಷ್ಟು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ತುಂಬಾ ಉತ್ಸಾಹದಿಂದಿರ್ತೀರಾ. ಉತ್ತಮ ಸ್ಥಿತಿಯಲ್ಲಿರ್ತೀರಾ. ಸ್ನೇಹಿತರ ಸಹಾಯದಿಂದ ನೀವು ವ್ಯಾಪಾರ ಅವಕಾಶಗಳನ್ನು ಕಂಡುಕೊಳ್ತೀರಾ. ಆದಾಯ ಹೆಚ್ಚಿಗೆ ಆಗುತ್ತೆ. ಕೋಪದ ಕ್ಷಣಗಳು ಮತ್ತು ಸಮಾಧಾನದ ಕ್ಷಣಗಳು ಇರಲಿದ್ದು ಉದ್ಯೋಗ ಸ್ಥಳದಲ್ಲಿ ಬದಲಾವಣೆಯನ್ನ ಕಾಣ್ತೀರಾ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ತಾಯಿಯ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಜೀವನದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗಿ ಮನಸ್ಸಿನಲ್ಲಿ ಸಕಾರಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನ ನೀವು ನೋಡಬಹುದು. ನೋವಿನಿಂದ ಮುಲಾಮು ಸಿಗುತ್ತೆ. ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ತುಂಬಿಕೊಳ್ಳುತ್ತೆ. ಸಾಧ್ಯವಾದಷ್ಟು ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ, ವ್ಯವಹಾರದಲ್ಲಿ ಜಾಗೃತಿಯನ್ನು ವಹಿಸೋದ್ರಿಂದ ನಿಮ್ಮ ಶ್ರಮ ಕಡಿಮೆ ಆಗ್ತಾ ಹೋಗುತ್ತೆ. ಪೋಷಕರಿಂದ ನೀವು ಹಣವನ್ನು ಪಡ್ಕೊಳ್ತೀರಾ. ಉತ್ತಮ ಸ್ಥಿತಿಯಲ್ಲಿ ಇರ್ತೀರಾ. ಪೂರ್ಣ ವಿಶ್ವಾಸ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಬಟ್ಟೆ ಇತ್ಯಾದಿಗಳ ಮೇಲಿನ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಸಂಗಾತಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡ್ಕೊಳ್ತೀರಾ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ. ಮನಸ್ಸಿನಲ್ಲಿ ಶಾಂತಿ ಮತ್ತೆ ಸಂತೋಷ ಇರುತ್ತೆ. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ಶ್ರಮ ಕಡಿಮೆಯಾಗಿ ಅಧಿಕಾರಿಗಳೊಂದಿಗೆ ಸೌಹಾರ್ದತೆಯನ್ನು ಕಾಪಾಡಿಕೊಳ್ತೀರಾ. ಪ್ರವಾಸಕ್ಕೆ ಹೋಗ್ತೀರಾ. ಕುಟುಂಬದಿಂದ ಬೆಂಬಲ ಸಿಗತ್ತೆ. ಆದಾಯದ ಪರಿಸ್ಥಿತಿ ಸುಧಾರಿಸುತ್ತೆ. ಭರವಸೆ ಮತ್ತು ಹತಾಶೆಯ ಮಿಶ್ರ ಭಾವನೆಗಳು ಮನಸ್ಸಿನಲ್ಲಿ ಉಳಿಯೋದ್ರಿಂದ ಸಾಧ್ಯವಾದಷ್ಟು ಜಾಗರೂಕತೆಯನ್ನು ವಹಿಸಿ. ವ್ಯವಹಾರದಲ್ಲಿ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ. ಅನಗತ್ಯ ವಿವಾದಗಳನ್ನು ತಪ್ಪಿಸಿ. ಮಾತಿನಲ್ಲಿ ಮಾಧುರ್ಯತೆ ಇರುತ್ತೆ. ಸ್ವಯಂ ನಿಯಂತ್ರಣದಲ್ಲಿ ಉಳಿತೀರಾ. ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕಾಗತ್ತೆ. ಬರವಣಿಗೆ ಮತ್ತು ಬೌದ್ಧಿಕ ಕೆಲಸದಲ್ಲಿ ನಿರಂತರತೆ ಹೆಚ್ಚಾಗತ್ತೆ. ಆದಾಯ ಹೆಚ್ಚಿಗೆ ಆಗಲಿದ್ದು ಆರೋಗ್ಯದ ಕಡೆ ಗಮನ ಕೊಡ್ತೀರಾ. ಮಾನಸಿಕ ಶಾಂತಿಗಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದು ಹೆಚ್ಚಾಗತ್ತೆ. ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ. ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರಾ. ಅಧ್ಯಯನದಲ್ಲಿ ಆಸಕ್ತಿ ಮೂಡುತ್ತೆ. ಕೆಲವು ಹೊಸ ಆದಾಯದ ಮೂಲಗಳು ಬೆಳೀತಾ ಹೋಗುತ್ತೆ. ಕೆಲಸದ ಸ್ಥಳದಲ್ಲಿನ ತೊಂದರೆಗಳು ನಿವಾರಣೆಯಾಗುತ್ತೆ. ಶೈಕ್ಷಣಿಕ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ಮಕ್ಕಳ ಆರೋಗ್ಯ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ಸುಧಾರಿಸುತ್ತೆ. ವ್ಯಾಪಾರ ವಿಸ್ತರಣೆಯಾಗೋದ್ರ ಜೊತೆಗೆ ಕಠಿಣ ಪರಿಶ್ರಮ ನಿಮ್ಗೆ ಫಲ ನೀಡುತ್ತೆ. ಉದ್ಯೋಗದಲ್ಲಿ ಸ್ನೇಹಿತರಿಂದ ಸಹಾಯ ಕಂಡುಕೊಳ್ತೀರಾ. ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಬಾಕಿ ಹಣವನ್ನು ವಸೂಲಿ ಮಾಡ್ತೀರಾ. ಪೋಷಕರ ಬೆಂಬಲ ಕೂಡ ನಿಮ್ಗೆ ಸಿಗುತ್ತೆ. ನೀವು ಕೆಲಸದಲ್ಲಿ ಕೆಲವು ಹೆಚ್ಚುವರಿ ಯೋಜನೆಗಳನ್ನ ಅಥವಾ ಜವಾಬ್ದಾರಿಗಳನ್ನ ಕಂಡುಕೊಳ್ತೀರಾ. ಹೆಚ್ಚಿನ ಶ್ರಮ ಹಾಕ್ತೀರಾ. ಕೌಟುಂಬಿಕ ಜೀವನ ಸುಖಮಯವಾಗಿದ್ದು ಆದಾಯದ ಪರಿಸ್ಥಿತಿ ಸುಧಾರಿಸುತ್ತೆ. ರಾಜಕಾರಣಿಯನ್ನ ಕೂಡ ಭೇಟಿ ಆಗ್ತೀರಾ. ಕುಟುಂಬದ ಮಹಿಳೆಯಿಂದ ನೀವು ಹಣವನ್ನು ಪಡಿತೀರಾ. ಸ್ನೇಹಿತರಿಂದ ಬೆಂಬಲವನ್ನು ಕಂಡುಕೊಳ್ತೀರಾ. ಪೋಷಕರ ಬೆಂಬಲ ಸಿಗೋದ್ರ ಜೊತೆಗೆ ನಿಮ್ಮ ಜೀವನ ಶೈಲಿ ಅದ್ಭುತವಾಗ್ತಾ ಹೋಗುತ್ತೆ. ಶೈಕ್ಷಣಿಕ ಕೆಲಸವು ಆಹ್ಲಾದಕರ ಯೋಜನೆಯನ್ನು ತಂದುಕೊಡುತ್ತೆ. ರುಚಿಕರವಾದ ಆಹಾರದಲ್ಲಿ ಆಸಕ್ತಿ ಮೂಡುತ್ತೆ. ಸ್ನೇಹಿತರ ಸಹಾಯದಿಂದ ನೀವು ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ತೀರಾ. ಬೇರೆ ಸ್ಥಳಕ್ಕೆ ಹೋಗಬೇಕಾದಂತಹ ಸಾಧ್ಯತೆಗಳಿದ್ದು ಖರ್ಚುಗಳ ಬಗ್ಗೆ ಗಮನ ಹರಿಸಿ. ಅನವಶ್ಯಕ ಓಡಾಟವನ್ನು ತಪ್ಪಿಸಿ. ನೀವು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯೋದ್ರಿಂದ ಅವರ ಪೂರ್ಣ ವಿಶ್ವಾಸ ನಿಮ್ಮ ಮೇಲಿರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ರಾಜಕೀಯ ಮಹತ್ವಾಕಾಂಕ್ಷೆಗಳು ಈಡೇರುತ್ತೆ.
ಕಡಿಮೆ ಆದಾಯ ಮತ್ತು ಹೆಚ್ಚು ಖರ್ಚು, ಇದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ನೀವು ಗಮನ ಹರಿಸಬೇಕಾಗತ್ತೆ. ಕುಟುಂಬ ಸಮೇತ ಯಾವುದಾದ್ರೂ ಧಾರ್ಮಿಕ ಸ್ಥಳಕ್ಕೆ ಹೋಗ್ಬೇಕು ಅನ್ನೋ ನಿಮ್ಮ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳಬಹುದು. ಹೊಸ ಮನೆ, ಹೊಸ ಕಾರು ಅಥವಾ ಒಂದಷ್ಟು ಕೆಲಸಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅನ್ಕೊಂಡಿರೋರು ಈ ಒಂದು ಸಂದರ್ಭದಲ್ಲಿ ಬದಲಾವಣೆಯನ್ನ ಮಾಡಿ ಜೀವನದಲ್ಲಿನ ಏರಿಳಿತಗಳು ಸುಗಮವಾಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ಯಾರೊಂದಿಗಾದ್ರೂ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಸಂವಹನವನ್ನ ಮಾಡ್ಬೇಕಾಗತ್ತೆ. ಇದರಿಂದ ನಿಮ್ಗೆ ಗೌರವ ಸಿಗುತ್ತೆ. ಮಕ್ಕಳಿಗೆ ಅಧ್ಯಯನದಲ್ಲಿನ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ ಮಾಡುವ ಸಂಭವ ಕೂಡ ಹೆಚ್ಚಿಗೆ ಇದೆ. ಕಠಿಣ ಪರಿಶ್ರಮವನ್ನು ಹಾಕಬೇಕಾಗತ್ತೆ. ಇದರಿಂದ ನೀವು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸಬಹುದು. ನೀವು ವಿದೇಶಕ್ಕೆ ಅಥವಾ ದೇಶದಲ್ಲಿನ ಒಂದಷ್ಟು ಒಳ್ಳೆಯ ಸ್ಥಳಗಳಿಗೆ ಭೇಟಿಯನ್ನ ನೀಡ್ತೀರಾ. ಇದಕ್ಕೆ ಅಧಿಕಾರಿಗಳ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಒಳ್ಳೆ ಫಲ ಕೊಡುತ್ತೆ. ನೀವು ಏನ್ ಅನ್ಕೊಳ್ತಿರೋ ಅದೆಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ ಅಂತ ಹೇಳಬಹುದು. ಮಗುವಿಗೆ ಸಂಬಂಧಿಸಿದಂತಹ ಸಮಸ್ಯೆಯು ಗಮನಾರ್ಹ ಆತಂಕವನ್ನು ಉಂಟು ಮಾಡಬಹುದು, ಆದರೆ ಆ ಸಮಸ್ಯೆ ಕೂಡಲೇ ಬಗೆಹರಿಯುತ್ತೆ. ಹಠಾತ್ ಪ್ರಮುಖ ವೆಚ್ಚಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಆರೋಗ್ಯಕರ ಪ್ರೇಮ ಸಂಬಂಧವನ್ನ ಕಾಪಾಡಿಕೊಳ್ಳಲು ನಿಮ್ಮ ಸಂಗಾತಿಯೊಂದಿಗೆ ಸಂವಹನವನ್ನ ಮಾಡಿ. ಜೊತೆಗೆ ನೀವು ಗೊಂದಲ ಅಥವಾ ಕೋಪದ ಸ್ಥಿತಿಯಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದ ತೊಂದರೆಗಳಿಗೆ ಒಂದಷ್ಟು ಆತಂಕದ ಕ್ಷಣಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅದಕ್ಕೆ ಆ ಸಮಸ್ಯೆಯ ಪರಿಹಾರಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ವಾರದ ಮಧ್ಯದಲ್ಲಿ ಪ್ರೀತಿ ಪಾತ್ರರೊಂದಿಗಿನ ವಿವಾದ ನಿಮ್ಮನ್ನ ಅಸಮಾಧಾನಕ್ಕೆ ಏಡ್ ಮಾಡಬಹುದು, ಆದರೆ ಅನಿರೀಕ್ಷಿತ ಸಮಸ್ಯೆಗಳು ಈ ಒಂದು ಸಂದರ್ಭದಲ್ಲಿ ಗಂಭೀರ ಪರಿಣಾಮ ಬೀರುತ್ತೆ. ಹೀಗಾಗಿ ಹುಷಾರಾಗಿರಿ. ಉದ್ಯೋಗಿಗಳು ತಮ್ಮ ಮೇಲಾಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳೊಂದಿಗೆ ಉತ್ತಮ ಸಮನ್ವಯವನ್ನು ಕಾಯ್ದುಕೊಳ್ತಾರೆ. ವ್ಯವಹಾರದಲ್ಲಿ ಅಪಾಯಕಾರಿ ಹಣಕಾಸಿನ ಹೂಡಿಕೆಗಳನ್ನು ತಪ್ಪಿಸಬೇಕಾಗುತ್ತೆ. ಕುಟುಂಬ ಸಂತೋಷಕ್ಕಾಗಿ ಮಧ್ಯಮ ಫಲಪ್ರದವಾಗ್ತಾ ಹೋಗುತ್ತೆ. ಪ್ರಾಣಿಯ ಸಂಬಂಧಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆ ನಿವಾರಣೆಯಾಗಿ ಕುಟುಂಬ ಸದಸ್ಯರು ಅಥವಾ ಪ್ರೀತಿ ಪಾತ್ರರು ನಿಮ್ಮ ಮಾತುಗಳನ್ನ ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂಥ ಸಂದರ್ಭ ಎದುರಾಗುತ್ತೆ. ಕುಟುಂಬ ಅಥವಾ ವೈವಾಹಿಕ ದೃಷ್ಟಿಕೋನದಿಂದ ಹೆಚ್ಚು ಅನುಕೂಲಕರ ಸ್ಥಿತಿಗತಿಗಳನ್ನ ಅನುಭವಿಸ್ತೀರಾ. ನೀವು ಉದ್ಯೋಗವನ್ನ ಹುಡುಕ್ತಿದ್ರೆ ಅವಕಾಶಗಳು ಕೈತಪ್ಪಲು ಬಿಡಬೇಡಿ. ಯಾಕಂದ್ರೆ ನೀವು ಆ ಅವಕಾಶಗಳು ಕೈತಪ್ಪಿದ ನಂತರ ವಿಷಾದಿಸಬೇಕಾಗತ್ತೆ. ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಉದ್ಯೋಗವನ್ನ ಹುಡುಕ್ತಿರೋರು ಜೊತೆಗೆ ಒಂದಷ್ಟು ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಳ್ಳೋರು ಅಪೇಕ್ಷಿತ ಯಶಸ್ಸನ್ನ ಸಾಧಿಸ್ತೀರಾ. ಹೀಗಾಗಿ ನಿಮ್ಮ ಪರಿಶ್ರಮವನ್ನ ಮುಂದುವರಿಸಿ ಅಂತ ಹೇಳಬಹುದು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಕೈ ಹಿಡಿಯುತ್ತೆ. ನೀವು ಅಂದುಕೊಂಡಂತದ್ದೆಲ್ಲ ಕೂಡ ನಿಮ್ಮ ಕಾಲ್ ಕೆಳಗಡೆ ಬಂದು ಬೀಳುತ್ತೆ ಅಂತ ಹೇಳಬಹುದು. ಯಾಕಂತಂದ್ರೆ ಇಷ್ಟು ದಿನ ಕಾಯ್ದ ನಿಮ್ಮ ಸಹನೆ ಇನ್ ಮುಂದೆ ಫಲ ಕೊಡ್ತಾ ಹೋಗುತ್ತೆ. ಯಾರೆಲ್ಲ ನಿಮ್ಮನ್ನ ನೋಡಿ ನಗಾಡಿದ್ರೋ, ನೀವು ಕಷ್ಟದಲ್ಲಿ ಬೆಳೆದವರು ಅಂತ ಗೇಲಿ ಮಾಡಿದ್ರೋ, ಅವರು ನಿಮ್ಮ ಶಾಂತಿಯನ್ನ ನೋಡಿ ಮೂಕರಾಗ್ತಾರೆ. ಸೊ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ರೆ ನಿಮ್ಮ ರಾಶಿ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.